Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಯಲ್ಲಮ್ಮ ಆಶೀರ್ವಾದ ತಿಳಿಸಿ ಏನಿದೆ ಅಂತ ಕೇಳಿದ್ವಿ. ಬನ್ನಿ ನೋಡೋಣ ತಾಯಿ ಏನ್ ಹೇಳಿಕ್ಕೆ ಬಯಸ್ತಾರೆ ಅಂತ. ಉದೋ ಉದೋ ಎಲ್ಲಮ್ಮ, ನಿನ್ ಪಾದಕ್ಕುದೋ ಎಲ್ಲಮ್ಮ. ಹಾಗೆ ಸಾಕಷ್ಟು ಪಾಸಿಟಿವ್ ಫೈರಿ ಎನರ್ಜಿಲಿ ಇದೀರಾ. ಒಂದಷ್ಟು ಬದಲಾವಣೆ ಬರ್ಸುವಂತ ಸಮಯ ಅನ್ನುವಂಥದ್ದು ಇದೆ. ಒಂದಷ್ಟು ಕ್ರಿಯೇಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಧಗಳಲ್ಲಿ ಒಂದು ಅಧಿಕಾರ ಬರುವಂಥದ್ದು, ಒಂದು ವಿನ್ನಿಂಗ್ ಮೂವ್ಮೆಂಟ್ ಬರುವಂಥದ್ದು ಇದೆ. ಅವಕಾಶಗಳು ಬರುತ್ತೆ, ಕೆಲವು ಸತಿ ಅವಕಾಶಗಳು ಬರೋದಿಲ್ಲ. ಕೆಲವು ಸತಿ ಅವಕಾಶಗಳು ಬಂದಿರುತ್ತೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಕೆಲವು ಸತಿ ಅವಕಾಶಗಳು ಬಂದ್ರೂನು ಅದು ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ಸಾಕಷ್ಟು ತೊಂದರೆಗಳನ್ನ ಮಾಡ್ತಾರೆ. ಬಟ್ ಇಲ್ಲಿ ಆ ತಾಯಿ ಏನ್ ಹೇಳ್ತಿದೆ ಅಂದ್ರೆ, ನಿನ್ಗೆ ಏನ್ ಅವಕಾಶ ಬೇಕೋ ಅದನ್ನ ನೀನೇ ಕ್ರಿಯೇಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾಳೆ. ಆ ತಾಯಿ ನಿಂಗೆ ಯಾವ ರೀತಿ ಅವಕಾಶ ಬೇಕೋ ಅದನ್ನ ನೀನೇ ಕ್ರಿಯೇಟ್ ಮಾಡ್ಕೊ. ನಿಂಗೆ ಏನ್ ಬೇಕೋ ಅದನ್ನ ನನ್ನ ಕೇಳು, ನಾನ್ ಅದನ್ನ ನಿನ್ನ ದಾರಿಲಿ ಬರೋ ಹಾಗೆ ಮಾಡ್ತೀನಿ, ನಿನ್ಗೆ ಸುಲಭವಾಗಿ ಆಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ರು. ಜೊತೆಗೆ ನಿನ್ನ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡ್ಬೇಕು ನೀನು ಅನ್ನುವಂಥದ್ದು ಆ ತಾಯಿ ತಿಳಿಸ್ತಾ ಇದ್ದಾಳೆ. ಇಲ್ಲಿ ಅಧಿಕಾರದ ವಿಚಾರವಾಗಿ, ಬದಲಾವಣೆ ವಿಚಾರವಾಗಿ, ಕಂಫರ್ಟ್ ಝೋನ್ ವಿಚಾರವಾಗಿ ಅಮ್ಮ ಹೆಚ್ಚಿನ ಮಾಹಿತಿನ ಇಲ್ಲಿ ಕೊಡ್ತಿದ್ದಾರೆ. ರೂಟ್ ಚಕ್ರದಿಂದ ಕ್ರೌನ್ ಚಕ್ರದವರೆಗೂ ನಿಮ್ಮ ಚಕ್ರ ಅಪ್ಡೇಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಚಕ್ರ ಅಪ್ಡೇಟ್ ಆಗೋದ್ರ ಜೊತೆಗೆ ಒಂದಷ್ಟು ಹಾರ್ಟ್ ಚಕ್ರ ಹೀಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮದಲ್ಲದ ಬದಲಾವಣೆಗಳನ್ನ ನಿಮ್ಮದಾಗಿ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ಸ್ಪಾರ್ಕಲ್ ಫ್ರೆಶ್ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಐಡಿಯಾಸ್ ನಿಮ್ದೇ ಆಗಿರ್ಲಿ, ಎಲ್ಲೋ ಕದ್ದಿರೋ ಅಂಥದ್ದು ಕೇಳಿರೋ ಅಂಥದ್ದು ಆಗೋದು ಬೇಡ. ನಿಮ್ಮ ಜೀವನ ನಿಮ್ಮದೇ ಆದಂಥ ರೀತಿಲಿ ಮುಂದುವರಿಲಿ ಅನ್ನುವಂಥ ರೀತಿಲಿ ಇದೆ. ಸೊ ಸಾಕಷ್ಟು ಜನರನ್ನ ಭೇಟಿ ಆಗ್ತೀರಾ, ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ನಿಮ್ಮ ಜೀವನ ಸುರಕ್ಷಿತವಾಗಿ ಇರ್ಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಬದಲಾವಣೆನ ಬಯಸ್ತೀರಾ, ಎಲ್ಲಿಗೆ ಪ್ರಯಾಣ ಬೆಳೆಸ್ತೀರಾ, ಮತ್ತೆ ಮಕ್ಕಳು ಮತ್ತು ನಿಮ್ಮ ನಡುವಿನ ಒಂದು ಸಂಬಂಧ ಹೇಗಿದೆ, ಮತ್ತೆ ಮಕ್ಕಳ ಸುರಕ್ಷತೆ ಬಗ್ಗೆ, ನಿಮ್ಮ ಸುರಕ್ಷತೆ ಬಗ್ಗೆ ನೀವು ಯಾವ ನಿರ್ಧಾರನ ತಗೊಳ್ಬೇಕು, ಇದ್ರ ಕಡೆ ಗಮನನ ಹರಿಸ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಚಿಕ್ಕ ವಯಸ್ಸಿಂದ ನಿಮ್ ಜೀವನದಲ್ಲಿ ಏನಾಗಿತ್ತು, ಏನಾಗ್ಬಾರ್ದಾಗಿತ್ತು, ವಾಟ್ ಎವರ್ ಸಿಚುವೇಶನ್ ಇದೆ, ಅಥವಾ ಏನೇನ್ ಸಾಕಿದೆ ಅನ್ನುವಂಥದ್ದು, ನೀವು ಯಾವ ರೀತಿ ಬೆಳೆದ್ ಬಂದಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಬಿಹೇವಿಯರ್ ಕರೆಂಟ್ಲಿ ಇದೆ. ಅದನ್ನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಿಮ್ಮ ಜೀವನ ಆದಂಗೆ ನಿಮ್ ಮಕ್ಕಳ ಜೀವನ ಆಗಬಾರ್ದು ಅನ್ನೋದು ಕೂಡ ತಲೆಯಲ್ಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೇಬರ್ಹುಡ್ ಚೆನ್ನಾಗಿರ್ಬೇಕು, ಅದ್ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನೀರಿಗೆ ಸಂಬಂಧಪಟ್ಟಂಗೆ, ರಕ್ಷೆಗೆ ಸಂಬಂಧಪಟ್ಟಂಗೆ ತುಂಬಾನೇ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ. ನಿಮ್ಮ ಜೀವನ, ನಿಮ್ಮ ಬದುಕು, ನಿಮ್ಮ ಹೊಲ ಗದ್ದೆಗಳು ಸಮೃದ್ಧವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ನಿಮ್ಮ ಚಿಕ್ಕ ಹುಡುಗರಾಗಿದ್ದಾಗಿಂದ ಏನೋ ಒಂದು ಕನಸಿತ್ತಲ್ಲ, ನಿಮ್ಮ ಸಣ್ಣ ಕನಸು ಅಥವಾ ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಫುಲ್ಫಿಲ್ ಆಗುವಂಥದ್ದು, ನಿಮ್ಮ ಕನಸು ನನಸಾಗುವಂತ ಸಾಧ್ಯತೆಗಳು ಇದೆ. ಅದನ್ನ ಮಾಡ್ಕೊಡ್ತೀನಿ ಅನ್ನುವಂಥದ್ದು ಆ ತಾಯಿ ಹೇಳ್ತಿದ್ದಾಳೆ. ಸಾಕಷ್ಟು ಡಿಪ್ಲೊಮೆಟಿಕ್ ಆಗಿ ಇರೋರನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ಜನಗಳಿಂದ ನೀವು ದೂರ ಇರಿ ಅನ್ನುವಂಥದ್ದು ಇದೆ. ಸೊ ಹಾಗೆ ದೂರ ಇದ್ರೆ ಬೆಟರ್ ಆಗುತ್ತೆ. ಅಂಥವ್ರು ಒಳಗೊಂದು ಹೊರಗೊಂದು ಇಟ್ಕೊಂಡು ಗೋಮುಖ ವ್ಯಾಘ್ರಗಳ ಹಾಗೆ ಒಂದಷ್ಟು ಮುಖವಾಡಗಳನ್ನ ಇಟ್ಕೊಂಡಿರುವಂತವ್ರು, ಅಥವಾ ನಿಮ್ಗೋಸ್ಕರನೇ ಕಾಯ್ತಾ ಇರೋ ಅಂಥವ್ರು, ನಿಮ್ಮನ್ನ ಕಿತ್ತು ತಿನ್ನೋ ಹಾಗೆ ಪ್ರಯತ್ನಗಳನ್ನ ಪಡ್ತಾ ಇರುವಂತವ್ರು ಅವರು ಇದ್ದಾರೆ. ಎಸ್ಪೆಷಲಿ ನಿಮ್ಮ ಮಕ್ಕಳ ವಿಚಾರವಾಗಿ ತೊಂದರೆಗಳನ್ನ ಮಾಡ್ತಿದ್ದಾರೆ. ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೆ ತೊಂದರೆ ಮಾಡುವಂಥದ್ದು, ಒಂದಷ್ಟು ಕಿಡ್ನಾಪರ್ಸ್ ಎನರ್ಜಿ ಕೂಡ ಇಲ್ಲಿ ಇದೆ. ಅದನ್ನ ಕೂಡ ನೀವು ಒಂಚೂರು ಜೋಪಾನ ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳನ್ನ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಯೋಚಿಸುವಂತ ಶಕ್ತಿ ಇದೆ. ಒಂದಷ್ಟು ಸಮಸ್ಯೆಗಳನ್ನ ಮಾಡುವವರ ವಿರುದ್ಧ ಯಾವ ರೀತಿ ನೀವು ಉಪಾಯವಾಗಿ ಅಪಾಯನ ಗೆಲ್ಲಬಹುದು ಇದು ಕೂಡ ಗೊತ್ತಿದೆ. ಕೆಲವರು ಇಲ್ಲಿ ಏನೋ ಒಂದು ಮ್ಯಾಚಿಂಗ್ ಇದೆ. ಸೊ ನಿಮ್ಗೆ ಗೊತ್ತಿದೆ ಯಾವುದಕ್ಕೆ ಯಾವ ಕಲರಿಗೆ ಯಾವ ಕಲರ್ ಮ್ಯಾಚ್ ಮಾಡಬಹುದು, ಯಾವ ಕಲರಿಗೆ ಯಾವ ರೀತಿ ಮ್ಯಾಚ್ ಮಾಡಿದ್ರೆ
ಅನ್‌ಫೇರ್ ಆಗಿರುತ್ತೆ, ಫೇರಿಂಗ್ ಆಗಿರುತ್ತೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಒಂದಷ್ಟು ವಿಚಾರಗಳಲ್ಲಿ ಆ ಮದ್ವೆ ವಿಚಾರ ಬರೋದು ಒಂದಷ್ಟು ಇದೆ ಇಲ್ಲಿ. ಮದ್ವೆ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ ಯಾರಿಗೆ ಯಾರನ್ನ ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಪೇರ್ ಮಾಡಿ ನಿಮ್ಗೆ ಮ್ಯಾಚಿಂಗ್ ಸೊಲ್ಯೂಷನ್ ಚೆನ್ನಾಗಿ ಗೊತ್ತಿರೋದ್ರಿಂದ ಅದು ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ಒಂದಷ್ಟು ಸಹಾಯ ಆಗುವಂತ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಮೆಸೇಜಸ್ ಕೂಡ ನಿಮ್ಗೆ ಬರುತ್ತೆ. ಅದನ್ನ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವೇನ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ, ಏನ್ ಚಿಂತಿತರಾಗಿ ಇದ್ದೀರಾ, ಆ ಚಿಂತೆಗೆ ಸಂಬಂಧಪಟ್ಟಂಗೆ ಪರಿಹಾರ ಅನ್ನೋದು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ಚಾಲೆಂಜ್ ನಿಮ್ಗೊಂದು ಫೋನ್ ಕಾಲ್ ಮುಖಾಂತರ ಬರಬಹುದು. ಅದ್ರಿಂದ ನಿಮ್ಗೆ ಅದನ್ನ ಸರಿಪಡಿಸ್ತೀರಾ, ಅದ್ರಿಂದ ಒಂದಷ್ಟು ಒಳ್ಳೇದ್ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಹಳೆ ನೆನಪುಗಳಿಂದ ಹೊರಗ್ ಬನ್ನಿ, ಬೇಡದಿರುವಂತ ವಿಚಾರಗಳಿಂದ ಹೊರಗ್ ಬನ್ನಿ. ಇದರಿಂದ ಹೆಚ್ಚು ಒಂದು ಆರಾಮ್ ನೀಡುತ್ತೆ ಮನ್ಸಿಗೆ. ಹೀಲ್ ಆಗ್ತೀರಾ, ಹೀಲ್ ಮಾಡ್ಕೊಳ್ಳಿ. ಹೊಸ ಭವಿಷ್ಯದ ಕಡೆ ಗಮನನ ಕೊಡಿ. ಪಾಸ್ಟ್ ಎನರ್ಜಿಲಿ ತುಂಬಾ ಇದ್ದೀರಾ. ಪಾಸ್ಟ್ ಎನರ್ಜಿಯಿಂದ ಬೆಟರ್ ಆಗುವಂತ ರೀತಿಲಿ ನೀವು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಪ್ರಯಾಣ ಕೂಡ ಇದೆ. ಯಾರೋ ನಿಮ್ ಜೀವನದಿಂದ ಹೊರಗ್ ಹೋಗ್ತಾರೆ. ಯಾರ್ದೋ ಜೀವನದಿಂದ ನೀವು ಕೂಡ ಹೊರಗ್ ಬರ್ತೀರಾ. ಎಸ್ಪೆಷಲಿ ಸಿಂಗಲ್ ಪೇರೆಂಟ್ ಏನಿದ್ದೀರಾ, ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಸಿಂಗಲ್ ಪೇರೆಂಟ್ಸ್ ಇರೋರಿಗೆ ಅಥವಾ ಸಿಂಗಲ್ ಆಗಿ ಇರೋರಿಗೆ ಮ್ಯಾರೇಜ್ ಬರುವಂತದ್ದು ಕೂಡ ಇದೆ. ಒಂದಷ್ಟು ಎನರ್ಜಿ ಟ್ರ್ಯಾಪ್ ಅಲ್ಲಿ ಇದೀರಾ. ಆ ಟ್ರ್ಯಾಪಿಂಗ್ ಎನರ್ಜಿಯಿಂದ ಹೊರಗ್ ಬಂದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಹೊಸ ಜೀವನ ಶೈಲಿ, ಹೊಸ ಐಡಿಯಾ, ಹೊಸ ಬದುಕು ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ತುಂಬಾ ಕುಳ್ಳ ಅಂತ ಯೋಚನೆ ಮಾಡ್ತಿರೋ ಅಂತದ್ದು ಇದೆ. ಸೊ ಒಂದಷ್ಟು ಉದ್ದಕ್ ಆಗ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ನಿಮ್ ಜೊತೆ ಯಾವಾಗ್ಲೂ ಇರ್ಬೇಕು. ನಿಮ್ಮ ಸಹಾಯಕ್ಕೆ ಆ ದೇವಿ ಯಾವಾಗ್ಲೂ ಇರ್ತಾಳೆ ಅನ್ನುವಂಥದ್ದು ಇದೆ. ಒಂದು ಸ್ವತಂತ್ರವಾಗಿ ಇರುವಂತ ಸಾಧ್ಯತೆಗಳು ಇದೆ. ಫ್ಯಾಮಿಲಿ ಕಡೆಯಿಂದ ಬಿಸ್ನೆಸ್ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಅಥವಾ ಮುಂದಿನ ತಲೆಮಾರಿಗೆ ವಿಲ್ ಬರೆಯುವಂತ ವಿಚಾರದಲ್ಲಿ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸೊ ಅದರಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ. ಕೆರಿಯರ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇಷ್ಟ ಆಗುವಂತ ಕೆರಿಯರ್ ಅಲ್ಲಿ ಸಾಧನೆ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಗ್ರೂಪಿಸಂ ಅಥವಾ ಒಂದಷ್ಟು ಗ್ರೂಪ್ಗಳಿಂದ ಅಥವಾ ಒಂದಷ್ಟು ಪಾರ್ಟ್ನರ್ಶಿಪ್ ಇಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಅದೆಲ್ಲ ಸದ್ಯಕ್ಕೆ ಅಂತೂ ಸಾಧ್ಯ ಇಲ್ಲ. ಸೊ ಸದ್ಯಕ್ಕೆ ನೀವು ಇಂಡಿವಿಜುವಲ್ ಆಗೇನೆ ಯಶಸ್ಸನ್ನ ನೋಡೋದ್ರ ಕಡೆ ಗಮನನ ಕೊಡಿ. ಇದರಿಂದ ಒಳ್ಳೇದಾಗತ್ತೆ. ಎಸ್, ಪಾರ್ಟ್ನರ್ಶಿಪ್ ಅಲ್ಲಿ ಇರೋರಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ. ನಿಮ್ಮ ಹೃದಯದ ಮಾತಿನ ಮುಖಾಂತರ ಆ ತಾಯಿ ನುಡಿಸ್ತಾಳೆ. ಸೊ ಅದ್ ನುಡಿದಂಗೆ ಮಾಡ್ಕೊಂಡು ಹೋಗಿ ಖುಷಿಯಾಗಿರಿ, ಸಂತೋಷವಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ನಿಜವಾದ ಅರ್ಥದಲ್ಲಿ ನಿಮ್ಮ ಕೆರಿಯರ್ ಅನ್ನ ಬೆಳಗಿಸಿ ಅನ್ನುವಂಥದ್ದು ಇದೆ. ಕೆರಿಯರ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದೇ ಇಲ್ಲಿ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಸ್ಪೀಡ್ ಆಗಿ ಪ್ರೋಗ್ರೆಸ್ ಅನ್ನೋದು ಬರೋದ್ರಲ್ಲಿ ಇದೆ. ಕೆಲವು ವ್ಯಕ್ತಿಗಳು ಬರ್ತಾರೆ, ಕೆಲವು ಅವಕಾಶಗಳು ಬರುತ್ತೆ. ಜೊತೆಗೆ ಈ ಸಿಚುವೇಶನ್ ಏನಿದೆ ಇದರಿಂದ ಲಾಜಿಕ್ ಆಗಿ ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಎಮೋಷನಲ್ ಆಗಿ ಇರಬೇಡಿ. ನಿಮ್ಮ ಡಿಸಿಷನ್ ಅನ್ನ ಬೇಗ ತಗೊಂಡು ಟೇಕ್ ಆಕ್ಷನ್ ಅನ್ನುವಂತ ರೀತಿಯಲ್ಲಿ ಬೇಗ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನೆಗೆಟಿವ್ ಎನರ್ಜಿ ಇದೆ, ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಏನೋ ಪ್ರಯೋಗ ಮಾಡಿ ನೀರಲ್ಲಿ ಹಾಕಿ ಬಿಟ್ಟಿದ್ದಾರೆ, ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೆಗೆಟಿವ್ ಬಗ್ಗೆ, ದುಡ್ಡಿನ ಬಗ್ಗೆ, ಕೆರಿಯರ್ ಬಗ್ಗೆ ಬ್ಲಾಕೇಜಸ್ ಏನಿದೆ ಅದೆಲ್ಲವೂ ನಿಮ್ಮ ಪ್ರೋಗ್ರೆಸ್ ಅನ್ನ ಹಿಡಿದಿಟ್ಟಿದೆ ಅಂದ್ರೆ ಅದರಿಂದ ಹೊರಬರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡ್ಬೇಕು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಆಗುವಂಥದ್ದು ಕೂಡ ಇದೆ. ಸಾಕಷ್ಟು ಪಾಸಿಬಿಲಿಟಿ ಇದೆ ದುಡ್ಡುಗಳು ಬರುವಂಥದ್ದು. ಜೊತೆಗೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡ್ಬೇಕಾಗಿರುವಂಥದ್ದು ಇದೆ. ಸದ್ಯಕ್ಕೆ ಏನೋ ಒಂದು ಅಂತ್ಯ, ಏನೋ ಒಂದು ಆರಂಭ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಸೊ ಹಾಗಾಗಿ ಹೆಚ್ಚು ಖುಷಿಯಾಗಿರಿ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಯಾವುದೇ ಒಂದು ಕನ್ಫ್ಯೂಷನ್ ಇಂದ ನಿಮ್ಗೆ ಯಾವುದೇ ಒಂದು ಪ್ರಯೋಗ ಆಗ್ಲಿ, ಪ್ರಯೋಜನ ಆಗ್ಲಿ ಬರೋದಿಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇಟ್ಸ್ ಟೈಮ್ ಟು ರಿಲೀಸ್ ದ ಪಾಸ್ಟ್, ಮೂವ್ ಆನ್ ಟು ದ ಸಮಥಿಂಗ್ ನ್ಯೂ. ಸೊ ದಿಸ್ ಎಂಡಿಂಗ್ ವಿಲ್ ಫಸ್ಟ್ ಸ್ಟೆಪ್ ಟು ದ ವೇ. ಸೊ ಹ್ಯಾಪಿಯರ್ ಫ್ಯೂಚರಿಗೋಸ್ಕರ ಮುನ್ನಡೆಯಿರಿ. ಶಾಂತಿಯಾಗಿ, ಶಾಂತಯುತವಾಗಿ ಮುನ್ನಡೆಯಿರಿ. ಮುಂದಿನ ಜೀವನ ತುಂಬಾ ಚೆನ್ನಾಗಿದೆ ಭವಿಷ್ಯ ಅನ್ನುವಂಥದ್ದು ಇದೆ. ಸೊ ಚೂರು ಆರೋಗ್ಯದ ಕಡೆ ಗಮನನ ಕೊಡಿ. ಎಕ್ಸಿಗೆ ಯಾವುದೇ ಅವಕಾಶನ
ಕೊಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೆ ಲೈಫ್ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ನೋಟೇ ಇದೆ ಇಲ್ಲಿ. ಸೊ ಸಾಕಷ್ಟು ವಿಚಾರಗಳಲ್ಲಿ ತಾಯಿ ಸಾಕಷ್ಟು ಜನರನ್ನ ನಿಮ್ಮ ಜೀವನಕ್ಕೆ ಕಳಿಸಿದಾಳೆ ಆಶೀರ್ವಾದ ಪೂರ್ವಕವಾಗಿ ಅನ್ನುವಂಥದ್ದು ಇದೆ. ಮೊದಲನೇದು, ಎರಡನೇದು, ಮೂರನೇದು. ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಆದ್ಯ ಕಾಳಿ ಇದ್ದಾರೆ. ಸೊ ಮ್ಯಾಜಿಕಲ್ ರೀತಿಲಿ ನಿಮ್ಮ ಜೀವನಕ್ಕೆ ಬೆಳಕು ಮತ್ತೆ ಸಂತೋಷ ಬರ್ತಾ ಇದೆ. ದುಷ್ಟರ ಅಟ್ಟಹಾಸ ತಾಯಿ ಮುಂದೆ ನಡೆಯೋದಿಲ್ಲ, ಇದ್ ನೆನ್ಪಿಗಿರ್ಲಿ ಅನ್ನುವಂಥದ್ದು. ಮಹಿಷಾಸುರ ಮರ್ದಿನಿ ನಾನು ಅಂತ ಇದೆ ಅಮ್ಮ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಅರ್ಧನಾರೀಶ್ವರರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಶಿವ ಪಾರ್ವತಿಯ ಆಶೀರ್ವಾದನ ಪಡ್ಕೊಳ್ಳಿ. ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ನಿಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡಿಕೊಂಡು ಕುಂಡಲಿನಿ ಶಕ್ತಿನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಜೊತೆಗೆ ಫ್ಯಾಮಿಲಿ ಲೈಫಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗ್ ಆಗೋದ್ರಲ್ಲಿ ಇದೆ, ಖುಷಿ ಬರೋದ್ರಲ್ಲಿ ಇದೆ, ಬಾಂಧವ್ಯ ಬೆಳೆಯೋದ್ರಲ್ಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಂಗಲ್ಸ್ ಯಾರಿದ್ದೀರಾ, ಮ್ಯಾರೇಜ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಆಂಜನೇಯನ ಆಶೀರ್ವಾದದಿಂದ ನಿಮ್ಗೆ ಒಳ್ಳೇದಾಗತ್ತೆ. ಎಲ್ಲೋ ತೀರ್ಥೋದ್ಭವದ ಸಮಯದಲ್ಲಿ ಸಮಥಿಂಗ್ ಏನೋ ಅಷ್ಟೇ ಕೇಳಿಸ್ತಾ ಇದೆ. ಒಳ್ಳೇದಾಗತ್ತೆ. ಆ ಸಮಯದಲ್ಲಿ ನಿಮ್ಮ ಸಮಸ್ಯೆಗೆ ನಿಮ್ಮ ಒಂದಷ್ಟು ಇದಕ್ಕೆ ಪರಿಹಾರ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಶುದ್ಧೀಕರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಾದ್ರೂ ಅಭಿಷೇಕಕ್ಕೆ ಕೊಡಿ, ಗಂಗಮ್ಮನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಆಂಜನೇಯ ನಿಮ್ಗೆ ಬ್ಲೆಸ್ಸಿಂಗ್ ಮತ್ತೆ ಸ್ಟ್ರೆಂತ್ ಮತ್ತೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಶಿವ ಮತ್ತೆ ಆಂಜನೇಯರ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೇದಾಗ್ಲಿ. ಸೊ ಏನೋ ಒಂದು ನ್ಯೂ ಬಿಗಿನಿಂಗ್ ಮತ್ತೆ ಪ್ರೊಟೆಕ್ಷನ್ ಮತ್ತೆ ಪ್ಯೂರಿಫಿಕೇಶನ್ ಬರೋದ್ರಲ್ಲಿ ಇದೆ. ದೀಪನ ಹಚ್ಚಿ ಶಿವಾಲಯಕ್ಕೆ ಹೋಗಿ, ಇದರಿಂದ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಉದೋ ಉದೋ ಎಲ್ಲಮ್ಮ, ನಿನ್ ಪಾದಕ್ಕುದೋ ಎಲ್ಲಮ್ಮ. The Sri Vagdevi Tarot channel is so glad to see you again. Thank you for watching our tarot card readings today.